ವೀಕ್ಷಕರೇ ನಮಸ್ಕಾರ. ತೆಲುಗು ಚಿತ್ರರಂಗದಲ್ಲಿ ನ್ಯಾಚುರಲ್ ಸ್ಟಾರ್ ಎಂದೇ ಖ್ಯಾತಿ ಪಡೆದಿರೋ ನಟ ನಾನಿ ಬೆಂಗಳೂರಿಗೆ ಆಗಮಿಸಿ ಸೂರ್ಯನ ಸಾಟರ್ಡೆ ಚಿತ್ರದ ಪ್ರಚಾರದಲ್ಲಿ ಪಾಲ್ಗೊಂಡರು. ಅವರ ನಟನೆಯ ಸರಿಪೋದ ಶನಿವಾರಂ ತಮಿಳು ಸಿನಿಮಾ ಕನ್ನಡದಲ್ಲಿ ಸೂರ್ಯನ ಸಾಟರ್ಡೆ ಹೆಸರಿನಲ್ಲಿ ಬಿಡುಗಡೆ ಆಗಲಿದೆ. ಪ್ರಚಾರದ ಅಂಗವಾಗಿ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಆಯೋಜಿಸಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನಾನಿ, ಕನ್ನಡ ಸಿನಿಮಾಗಳು ಹಾಗೂ ಪ್ರಶಸ್ತಿಗಳ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಹಾಗೂ ಇದೇ 29ರಂದು ಶುಕ್ರವಾರ ಸೂರ್ಯನ ಸಾಟರ್ಡೆ ಚಿತ್ರ ಕನ್ನಡದಲ್ಲಿಯೂ ತೆರೆಗೆ ಬರ್ತಾ ಇದ್ದು ಥಿಯೇಟರ್ಗೆ ಹೋಗಿ ಸಿನಿಮಾ ವೀಕ್ಷಿಸುವಂತೆ ಮನವಿ ಮಾಡಿಕೊಂಡರು. ಸೂರ್ಯನ ಸಾಟರ್ಡೆ ಚಿತ್ರದ ಪ್ರಚಾರ ಕಾರ್ಯ ಪೂರ್ಣಗೊಂಡ ನಂತರ ನಟ ಕಿಚ್ಚ ಸುದೀಪ್ ರವರನ್ನು ನಾನಿ ಭೇಟಿಯಾಗಿ ಕೆಲ ಸಮಯ ಕಳೆದಿದ್ದು ಬಳಿಕ ಚೆಂದದ ಸೆಲ್ಫಿಯೊಂದನ್ನು ಕ್ಲಿಕ್ಕಿಸಿಕೊಂಡಿದ್ದಾರೆ. ಈ ಫೋಟೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಸೂರ್ಯನ ಸಾಟರ್ಡೆ ಪ್ಯಾನ್ ಇಂಡಿಯಾ ಚಿತ್ರವಾಗಿದ್ದು ಕನ್ನಡ, ತೆಲುಗು, ತಮಿಳು, ಹಿಂದಿ, ಮಲಯಾಳಂ ಭಾಷೆಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ಈ ಹಿಂದೆ ಆಂಟಿ ಸುಂದರಾನಿಕಿ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದ ವಿವೇಕ್ ಆತ್ರೇಯ ಅವರೇ ಸೂರ್ಯನ ಸಾಟರ್ಡೆ ಚಿತ್ರಕ್ಕೂ ಸಹ ನಿರ್ದೇಶನವನ್ನು ಮಾಡಿದ್ದಾರೆ. ದಾನಯ್ಯ ಹಾಗೂ ಕಲ್ಯಾಣ್ ದಾಸರಿ ನಿರ್ಮಾಣದ ಚಿತ್ರದಲ್ಲಿ ನಾನಿಗೆ ಜೋಡಿಯಾಗಿ ಪ್ರಿಯಾಂಕ್ ಮೋಹನ್ ನಟಿಸಿದ್ದು ಎಸ್.ಜೆ. ಸೂರ್ಯ ಖಳನಾಯಕನಾಗಿ ಅಬ್ಬರಿಸಿದ್ದಾರೆ. ಚಿತ್ರಕ್ಕೆ ಮುರಳಿ ಜಿ ಕ್ಯಾಮರಾ ವರ್ಕ್ ಇದ್ದು ಜೇಕ್ಸ್ ಬಿಜೋಯ್ ಸಂಗೀತ ನಿರ್ದೇಶನವಿದೆ. ಧನ್ಯವಾದಗಳು ವೀಕ್ಷಕರೇ.